ಇಲ್ಲಿ ಲಿಂಗಾಯತರು, ಒಕ್ಕಲಿಗರು, ಕುರುಬ ಅದಲ್ಲ ಟಾರ್ಗೆಟ್. ಅವರ ಟಾರ್ಗೆಟ್ ಪಕ್ಕದ ತಮಿಳುನಾಡು. ಏನು ಪಕ್ಕದ ತಮಿಳುನಾಡು? ಎಸ್, ತಮಿಳುನಾಡು ಮಾದರಿ ಅನುಸರಿಸ್ತಾರ ಸಿದ್ದರಾಮಯ್ಯ. ಏನಿದೆ ತಮಿಳುನಾಡಿನಲ್ಲಿ? ತಮಿಳುನಾಡಿನಲ್ಲಿಯೇ ರೀತಿಯಲ್ಲಿ ಮೀಸಲಾತಿ ಕೊಡ್ತಾರಾ? ಸಾಧ್ಯ ಇದೆಯಾ? ಏನದು ನೋಡಿ ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ 50% ಮಾತ್ರ ಮೀಸಲಾತಿ ಇರಬೇಕು. ಆದರೆ ತಮಿಳುನಾಡಿನಲ್ಲಿ 69% ಮೀಸಲಾತಿ ಹೆಂಗೆ ಬಂತು? ಅತಿ ಹಿಂದುಳಿದ ವರ್ಗಗಳಿಗೆ ಕೊಟ್ಟಿರುವಂಥ ಒಂದು ವಿಶೇಷ ಸ್ಥಾನಮಾನ. ಅವರಿಗೆ ಕೊಟ್ಟಾಗ ಉಳಿದವ್ರಿಗೂ ಲಾಭ ಆಗುತ್ತೆ. ಏನು? ಹಿಂದುಳಿದ ವರ್ಗಕ್ಕೆ ಬರೋಬ್ಬರಿ 30% ಮೀಸಲು. ಅಲ್ಲಿ ಹಿಂದುಳಿದ ವರ್ಗದಲ್ಲಿ ಮುಸ್ಲಿಮರು ಕೂಡ ಬರ್ತಾರೆ. ಅತ್ಯಂತ ಹಿಂದುಳಿದ ಸಮುದಾಯಕ್ಕೂ ಮೀಸಲು. ಅದು ಕುರುಬರಲ್ಲೂ ಬರ್ತಾರೆ, ಲಿಂಗಾಯತರಲ್ಲೂ ಬರ್ತಾರೆ, ಒಕ್ಕಲಿಗರಲ್ಲೂ ಬರ್ತಾರೆ. ಅತಿ ಹಿಂದುಳಿದ ವರ್ಗ. ಜಾತಿ ಇದೆ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕದಲ್ಲಿ ಆಗಿಲ್ಲ. ಆರ್ಥಿಕ ಅಂತಂದ್ರೇನು? ಫಾರ್ ಎಕ್ಸಾಂಪಲ್, ಒಬ್ಬ ಲಿಂಗಾಯತ, ಹೆಸರಿಗೆ ಲಿಂಗಾಯತ ಇದ್ದಾನೆ, ನಮ್ಮದು ದೊಡ್ಡ ಸಮುದಾಯ. ಆರ್ಥಿಕವಾಗಿ ದುಡ್ಡಿಲ್ಲ ಅವನ ಬಳಿ, ಆರ್ಥಿಕವಾಗಿಲ್ಲ, ಸಾಮಾಜಿಕವಾಗಿ ಜಾತಿ ಅಂತಿರ್ಬೋದು, ಶೈಕ್ಷಣಿಕವಾಗಿ ಇಲ್ಲ, ಎಜುಕೇಷನ್ ಇಲ್ಲ. ಇಂಥ ವರ್ಗಗಳಿದೆಯಲ್ಲ, ಇದು ಎಲ್ಲದರಲ್ಲಿದೆ. ಅದನ್ನು ಅತಿ ಹಿಂದುಳಿದ ವರ್ಗ ಅಂತ. ಅದು ದಲಿತರಲ್ಲಿ ಬರುತ್ತೆ, SC/STಗಳಲ್ಲಿ ಬರುತ್ತೆ, ಮುಸಲ್ಮಾನರಲ್ಲಿ ಬರುತ್ತೆ. ಅವರಿಗೆ ಲಾಭ ಕೊಡಿಸುವಂಥ ದಿಕ್ಕಿನಲ್ಲಿ ತಮಿಳುನಾಡಿನಲ್ಲಿ ಇಂಥ ಒಂದು ಪ್ರಕರಣ ನಡೆದಿದೆ ಜಯಲಲಿತಾ ಕಾಲಘಟ್ಟದಲ್ಲಿ. ಈಗಲೂ ಕೂಡ ತಮಿಳುನಾಡು ಮೀಸಲಾತಿ ಎಷ್ಟು ಹೇಳಿದಾಗ 69% ಅಂತ ಹೇಳುತ್ತೆ. ಅದನ್ನು ಇಲ್ಲಿ ತರುವಂಥ ಲೆಕ್ಕಾಚಾರ ಮಾಡ್ತಾ ಇದ್ದಾರಾ? ಸಿದ್ದರಾಮಯ್ಯನವ್ರಿಗೆ ಏನು ಲಾಭ ಇದರಿಂದ? ಹೆಂಗೂ 5 ವರ್ಷ ಕಳೆದ ನಂತರ ಅಥವಾ ಆದರೆ ಇಳಿದಾರೆ. ನೋ, ಆದಿವಾಸಿಗಳಿಗೂ ಕೂಡ ಭರ್ಜರಿ ಮೀಸಲಾತಿ ಭಾಗ್ಯ ಸಿಗುತ್ತೆ ಇದರಿಂದ. ಎರಡೂ ಸಮುದಾಯ ಸೇರಿ ನೋಡಿ, ಅತ್ಯಂತ ಹಿಂದುಳಿದ ಸಮುದಾಯಕ್ಕೂ ಮೀಸಲು ಭಾಗ್ಯ, ಆದಿವಾಸಿಗಳಿಗೂ ಭರ್ಜರಿ ಮೀಸಲಾತಿ ಭಾಗ್ಯ. ಎರಡೂ ಸಮುದಾಯ ಸೇರಿ 20% ಮೀಸಲಾತಿ ಸಿಗುತ್ತೆ. SCಗೆ 18, STಗೆ 1% ಮೀಸಲಾತಿ, ಸಾಮಾನ್ಯ ಕೆಟಗರಿ ಜನರಿಗೆ 31% ಮೀಸಲಾತಿ. ಇದೇ ಮಾದರಿಯಲ್ಲಿ ಮೀಸಲಾತಿ ಕೊಡ್ತಾರಾ? ಒಂದು ವೇಳೆ ತಮಿಳುನಾಡಿನಂತೆ ಮೀಸಲು ಕೊಟ್ಟರೆ ಸಿದ್ದರಾಮಯ್ಯ ಸೂಪರ್ ಸ್ಟಾರ್ ಆಗ್ಬಿಡ್ತಾರೆ. ಇದನ್ನು ತಡೆ ಹಿಡಿಯೋ ಅವಕಾಶ ಇರೋದು ಕೋರ್ಟ್ಗೆ ಮಾತ್ರ. ಆದರೆ ಸಿದ್ದರಾಮಯ್ಯ ಹೆಂಗೆ ತಲೆ ಓಡಿಸಿದ್ದಾರೆ ಅಂತಂದರೆ, ಕೋರ್ಟ್ ಕೂಡ ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಯಾಕೆ ಅಂತಂದರೆ, ಪದೇ ಪದೇ ಹೇಳ್ತಾ ಇದ್ದೀನಿ, ಪಕ್ಕ ತಮಿಳುನಾಡು ಸ್ಟೈಲಲ್ಲಿ ಮಾಡ್ತಾರೆ ಇದನ್ನು. ಆಗ ಕೆಲವರು ಕೋರ್ಟ್ಗೆ ಹೋಗ್ಬೋದು. ಯಾರು ಹೋದರು? ಮಹಾರಾಷ್ಟ್ರದಲ್ಲಿ ಮರಾಠಿಗರು ಹೋದರು, ನಮಗೆ ಮೀಸಲಾತಿ ಬೇರೆ ರೀತಿಯಲ್ಲಿ ಕೊಡಿ ಜಾಸ್ತಿ ಅಂತೇಳಿ. ಆಂಧ್ರದಲ್ಲೆಲ್ಲ ಮಾಡ್ದಂಗೆ ಒಪ್ಪಲಿಲ್ಲ ಸುಪ್ರೀಂ ಕೋರ್ಟ್. ಏನ್ರಿ ಇದು ಜಾತಿ ಗಣತಿ ಬಕ್ವಾಸ್ ಆಗಿದೆ ಅಂತೇಳಿ ತೆಗೆದು ಬಿಸಾಕ್ಬಿಡ್ತು. ಯಾಕಂದರೆ ಅವರು ಮಾಡಲಿಕ್ಕೆ ಅವಕಾಶ ಇದ್ದದ್ದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮಾತ್ರ. ಜಾತಿ ಗಣತಿ ಮಾಡೋಕ್ಕೆ ಬರಲ್ಲ ರಾಜ್ಯ ಸರ್ಕಾರಕ್ಕೆ. ಇದು ಮಾಡ್ಬೋದು. ಯಾವುದು? ಆರ್ಥಿಕ, ಸಾಮಾಜಿಕ, ಸಿದ್ದರಾಮಯ್ಯ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡಲ್ಲ. ಈಗಿರುವಂಥದ್ದು ಅದರ ಮೀಸಲಾತಿ ಎಷ್ಟು ತಗುತ್ತೀರಿ ಅಂತ. ಈ ಮೀಸಲಾತಿ ಏನಾದರೂ ಓಕೆ ಆಗಿ 69% ಕರ್ನಾಟಕದಲ್ಲೂ ಬಂದುಬಿಟ್ರೆ ದೊಡ್ಡ ಸಮುದಾಯ ಸಿದ್ದರಾಮಯ್ಯ ಜೊತೆನೋ ಅಥವಾ ಕಾಂಗ್ರೆಸ್ ಜೊತೆ ನಿಂತುಬಿಡುತ್ತೆ. ಸಿದ್ದರಾಮಯ್ಯ ಚುನಾವಣಾ ರಾಜಕೀಯದ ಹೊರಗೆ ಹೋದ ನಂತರ ಕೂಡ ಅವ್ರ ಜೊತೆ ನಿಲ್ಲುತ್ತೆ. ಅವ್ರು ಹೇಳಿದ ಮಾತಿಗೆ ಬೆಲೆ ಸಿಗುತ್ತೆ. ಕಾಂಗ್ರೆಸ್ ಬಿಟ್ಬಿಡುತ್ತೆ ಇದನ್ನು. ಸಿದ್ದರಾಮಯ್ಯ ಏನು ಹೇಳ್ಬೋದು? ಸ್ವಾಮಿ, ದೊಡ್ಡ ಸಮುದಾಯದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, 4.25 ಕೋಟಿ ಜನರಿಗೆ ಲಾಭ ಆಗತ್ತೆ, ಮಾಡಿ ಎಲ್ಲ ನಿಮ್ಮ ಜೊತೆ ನಿಂತು ಬಿಡ್ತಾರೆ. ಸಿದ್ದರಾಮಯ್ಯ ಇದನ್ನು ಹೇಳಿಬಿಟ್ಟು, ಇದನ್ನು ನೀವು ಜಾರಿಗೆ ತನ್ನಿ, ನಾನು ಮುಖ್ಯಮಂತ್ರಿ ಪಟ್ಟ ಬಿಟ್ಟುಕೊಡ್ತೇನೆ ಅಂತಂದರೆ ಕಾಂಗ್ರೆಸ್ ಒಪ್ಕೊಳ್ಳುತ್ತೆ, DK ಶಿವಕುಮಾರ್ ಒಪ್ಕೊಳ್ತಾರೆ, ಉಳಿದ ಎಲ್ಲರೂ ಒಪ್ಕೊಳ್ಳೇಬೇಕು. ಒಪ್ಪಿಲ್ಲ ಅಂತಂದರೆ ಇವರ ವಿರೋಧಿ ಅಂತ ಆಗ್ಬಿಡ್ತದೆ. ಸಿದ್ದರಾಮಯ್ಯ ಸಾರ್ವಭೌಮತ್ವವನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಜಾತಿ ಗಣತಿಯಲ್ಲಿ ಕೆಲವು ಅಚ್ಚರಿ ಅಂಶಗಳಿವೆ. SCಯಲ್ಲಿ 101, STಯಲ್ಲಿ 51 ಜಾತಿಗಳಿವೆ, ಉಪಜಾತಿ. ಸರ್ಕಾರದ ಪ್ರಕಾರ 816 ಅತಿ ಹಿಂದುಳಿದ ಜಾತಿಗಳಿವೆ, 464 ಹೊಸ ಜಾತಿಗಳಿದೆ. ಯಾರವರು? 464 ಹೊಸ ಜಾತಿ, 464 ಹೊಸ ಜಾತಿ, 820 ಸ್ವಲ್ಪ 816 ಹಿಂದುಳಿದ ಜಾತಿಗಳಿವೆ. ಅದರಲ್ಲಿ ಹೊಸ ಜಾತಿಗಳಿದೆ. ಅತಿ ಹಿಂದುಳಿದಾಗತ್ತೆ. ಆ ಅತಿ ಹಿಂದುಳಿದವನ್ನು ಇಟ್ಕೊಂಡು ನೀವು ಕೋರ್ಟ್ಗೆ ಹೋದರೆ ಮೀಸಲಾತಿ ಸಿಗತ್ತೆ. ವೀಕ್ಷಕರು, ಇದನ್ನು ಹೊಸ ಮಟ್ಟದಲ್ಲಿ ರಿಪಬ್ಲಿಕ್ ಕನ್ನಡ ಹೇಳಿದೆ. ಇದು ಚರ್ಚೆ ಆಗಬೇಕು, ಚರ್ಚೆ ಆಗುತ್ತೆ. ದಟ್ಸ್ ಆಲ್. ಇಲ್ಲಿ ಲಿಂಗಾಯತರು, ಒಕ್ಕಲಿಗರು, ಕುರುಬ ಅದಲ್ಲ ಟಾರ್ಗೆಟ್. ಅವರ ಟಾರ್ಗೆಟ್ ಪಕ್ಕದ ತಮಿಳುನಾಡು. ಏನು ಪಕ್ಕದ ತಮಿಳುನಾಡು? ಎಸ್,
ತಮಿಳುನಾಡು ಮಾದರಿ ಅನುಸರಿಸ್ತಾರಾ ಸಿದ್ದರಾಮಯ್ಯ? ಏನಿದೆ ತಮಿಳುನಾಡಿನಲ್ಲಿ? ತಮಿಳುನಾಡಿನಲ್ಲಿಯೇ ರೀತಿಯಲ್ಲಿ ಮೀಸಲಾತಿ ಕೊಡ್ತಾರಾ? ಸಾಧ್ಯ ಇದೆಯಾ? ಏನದು ನೋಡಿ ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ 50% ಮಾತ್ರ ಮೀಸಲಾತಿ ಇರಬೇಕು. ಆದರೆ ತಮಿಳುನಾಡಿನಲ್ಲಿ 69% ಮೀಸಲಾತಿ ಹೆಂಗೆ ಬಂತು? ಅತಿ ಹಿಂದುಳಿದ ವರ್ಗಗಳಿಗೆ ಕೊಟ್ಟಿರುವಂಥ ಒಂದು ವಿಶೇಷ ಸ್ಥಾನಮಾನ ಅವರಿಗೆ ಕೊಟ್ಟಾಗ ಉಳಿದವ್ರಿಗೂ ಲಾಭ ಆಗುತ್ತೆ. ಏನು? ಹಿಂದುಳಿದ ವರ್ಗಕ್ಕೆ ಬರೋಬ್ಬರಿ 30% ಮೀಸಲು. ಅಲ್ಲಿ ಹಿಂದುಳಿದ ವರ್ಗದಲ್ಲಿ ಮುಸ್ಲಿಮರು ಕೂಡ ಬರ್ತಾರೆ. ಅತ್ಯಂತ ಹಿಂದುಳಿದ ಸಮುದಾಯಕ್ಕೂ ಮೀಸಲು. ಅದು ಕುರುಬರಲ್ಲೂ ಬರ್ತಾರೆ, ಲಿಂಗಾಯತರಲ್ಲೂ ಬರ್ತಾರೆ, ಒಕ್ಕಲಿಗರಲ್ಲೂ ಬರ್ತಾರೆ. ಅತಿ ಹಿಂದುಳಿದ ವರ್ಗ. ಜಾತಿ ಇದೆ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕದಲ್ಲಿ ಆಗಿಲ್ಲ. ಆರ್ಥಿಕ ಅಂತಂದ್ರೇನು? ಫಾರ್ ಎಕ್ಸಾಂಪಲ್, ಒಬ್ಬ ಲಿಂಗಾಯತ, ಹೆಸರಿಗೆ ಲಿಂಗಾಯತ ಇದ್ದಾನೆ, ನಮ್ಮದು ದೊಡ್ಡ ಸಮುದಾಯ. ಆರ್ಥಿಕವಾಗಿ ದುಡ್ಡಿಲ್ಲ ಅವನ ಬಳಿ, ಆರ್ಥಿಕವಾಗಿಲ್ಲ, ಸಾಮಾಜಿಕವಾಗಿ ಜಾತಿ ಅಂತಿರ್ಬೋದು, ಶೈಕ್ಷಣಿಕವಾಗಿ ಇಲ್ಲ, ಎಜುಕೇಷನ್ ಇಲ್ಲ. ಇಂಥ ವರ್ಗಗಳಿದೆಯಲ್ಲ, ಇದು ಎಲ್ಲದರಲ್ಲಿದೆ. ಅದನ್ನು ಅತಿ ಹಿಂದುಳಿದ ವರ್ಗ ಅಂತ. ಅದು ದಲಿತರಲ್ಲಿ ಬರುತ್ತೆ, SC STಗಳಲ್ಲಿ ಬರುತ್ತೆ, ಮುಸಲ್ಮಾನರಲ್ಲಿ ಬರುತ್ತೆ. ಅವರಿಗೆ ಲಾಭ ಕೊಡಿಸುವಂಥ ದಿಕ್ಕಿನಲ್ಲಿ ತಮಿಳುನಾಡಿನಲ್ಲಿ ಇಂಥ ಒಂದು ಪ್ರಕರಣ ನಡೆದಿದೆ ಜಯಲಲಿತಾ ಕಾಲಘಟ್ಟದಲ್ಲಿ. ಈಗಲೂ ಕೂಡ ತಮಿಳುನಾಡು ಮೀಸಲಾತಿ ಎಷ್ಟು ಹೇಳಿದಾಗ 69% ಅಂತ ಹೇಳುತ್ತೆ. ಅದನ್ನು ಇಲ್ಲಿ ತರುವಂಥ ಲೆಕ್ಕಾಚಾರ ಮಾಡ್ತಾ ಇದ್ದಾರಾ? ಸಿದ್ದರಾಮಯ್ಯನವ್ರಿಗೆ ಏನು ಲಾಭ ಇದರಿಂದ? ಹೆಂಗೂ 5 ವರ್ಷ ಕಳೆದ ನಂತರ ಅಥವಾ ಆದರೆ ಇಳಿದಾರೆ. ಆದಿವಾಸಿಗಳಿಗೂ ಕೂಡ ಭರ್ಜರಿ ಮೀಸಲಾತಿ ಭಾಗ್ಯ ಸಿಗುತ್ತೆ ಇದರಿಂದ. ಎರಡೂ ಸಮುದಾಯ ಸೇರಿ ನೋಡಿ, ಅತ್ಯಂತ ಹಿಂದುಳಿದ ಸಮುದಾಯಕ್ಕೂ ಮೀಸಲು ಭಾಗ್ಯ, ಆದಿವಾಸಿಗಳಿಗೂ ಭರ್ಜರಿ ಮೀಸಲಾತಿ ಭಾಗ್ಯ. ಎರಡೂ ಸಮುದಾಯ ಸೇರಿ 20% ಮೀಸಲಾತಿ ಸಿಗುತ್ತೆ. SCಗೆ 18, STಗೆ 1% ಮೀಸಲಾತಿ, ಸಾಮಾನ್ಯ ಕ್ಯಾಟಗರಿ ಜನರಿಗೆ 31% ಮೀಸಲಾತಿ. ಇದೇ ಮಾದರಿಯಲ್ಲಿ ಮೀಸಲಾತಿ ಕೊಡ್ತಾರಾ? ಒಂದು ವೇಳೆ ತಮಿಳುನಾಡಿನಂತೆ ಮೀಸಲು ಕೊಟ್ಟರೆ ಸಿದ್ದರಾಮಯ್ಯ ಸೂಪರ್ ಸ್ಟಾರ್ ಆಗ್ಬಿಡ್ತಾರೆ. ಇದನ್ನು ತಡೆ ಹಿಡಿಯೋ ಅವಕಾಶ ಇರೋದು ಕೋರ್ಟ್ಗೆ ಮಾತ್ರ. ಆದರೆ ಸಿದ್ದರಾಮಯ್ಯ ಹೆಂಗೆ ತಲೆ ಓಡಿಸಿದ್ದಾರೆ ಅಂತಂದರೆ, ಕೋರ್ಟ್ ಕೂಡ ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಯಾಕೆ ಅಂತಂದರೆ, ಪದೇ ಪದೇ ಹೇಳ್ತಾ ಇದ್ದೀನಿ, ಪಕ್ಕ ತಮಿಳುನಾಡು ಸ್ಟೈಲಲ್ಲಿ ಮಾಡ್ತಾರೆ ಇದನ್ನು. ಆಗ ಕೆಲವರು ಕೋರ್ಟ್ಗೆ ಹೋಗ್ಬೋದು. ಯಾರು ಹೋದರು? ಮಹಾರಾಷ್ಟ್ರದಲ್ಲಿ ಮರಾಠಿಗರು ಹೋದರು, ನಮಗೆ ಮೀಸಲಾತಿ ಬೇರೆ ರೀತಿಯಲ್ಲಿ ಕೊಡಿ ಜಾಸ್ತಿ ಅಂತೇಳಿ, ಆಂಧ್ರದಲ್ಲೆಲ್ಲ ಮಾಡ್ದಂಗೆ. ಒಪ್ಪಲಿಲ್ಲ ಸುಪ್ರೀಂ ಕೋರ್ಟ್. ಏನ್ರಿ ಇದು ಜಾತಿ ಗಣತಿ ಬಕ್ವಾಸ್ ಆಗಿದೆ ಅಂತೇಳಿ ತೆಗೆದು ಬಿಸಾಕ್ಬಿಡುತ್ತೆ. ಯಾಕಂದರೆ ಅವರು ಮಾಡಲಿಕ್ಕೆ ಅವಕಾಶ ಇದ್ದದ್ದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮಾತ್ರ. ಜಾತಿ ಗಣತಿ ಮಾಡೋಕ್ಕೆ ಬರಲ್ಲ ರಾಜ್ಯ ಸರ್ಕಾರಕ್ಕೆ. ಇದು ಮಾಡ್ಬೋದು. ಯಾವುದು? ಆರ್ಥಿಕ, ಸಾಮಾಜಿಕ, ಸಿದ್ದರಾಮಯ್ಯ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡಲ್ಲ. ಈಗಿರುವಂಥದ್ದು ಅದರ ಮೀಸಲಾತಿ ಎಷ್ಟು ತಗುತ್ತೀರಿ ಅಂತ. ಈ ಮೀಸಲಾತಿ ಏನಾದರೂ ಓಕೆ ಆಗಿ 69% ಕರ್ನಾಟಕದಲ್ಲೂ ಬಂದುಬಿಟ್ರೆ ದೊಡ್ಡ ಸಮುದಾಯ ಸಿದ್ದರಾಮಯ್ಯ ಜೊತೆನೋ ಅಥವಾ ಕಾಂಗ್ರೆಸ್ ಜೊತೆ ನಿಂತುಬಿಡುತ್ತೆ. ಸಿದ್ದರಾಮಯ್ಯ ಚುನಾವಣಾ ರಾಜಕೀಯದಿಂದ ಹೊರಗೆ ಹೋದ ನಂತರ ಕೂಡ ಅವ್ರ ಜೊತೆ ನಿಲ್ಲುತ್ತೆ. ಅವ್ರು ಹೇಳಿದ ಮಾತಿಗೆ ಬೆಲೆ ಸಿಗುತ್ತೆ. ಕಾಂಗ್ರೆಸ್ ಬಿಟ್ಬಿಡುತ್ತೆ ಇದನ್ನು. ಸಿದ್ದರಾಮಯ್ಯ ಏನು ಹೇಳ್ಬೋದು? ಸ್ವಾಮಿ, ದೊಡ್ಡ ದೊಡ್ಡ ಸಮುದಾಯದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, 4.25 ಕೋಟಿ ಜನರಿಗೆ ಲಾಭ ಆಗುತ್ತೆ ಮಾಡಿ, ಎಲ್ಲ ನಿಮ್ಮ ಜೊತೆ ನಿಂತು ಬಿಡ್ತಾರೆ. ಸಿದ್ದರಾಮಯ್ಯ ಇದನ್ನು ಹೇಳಿಬಿಟ್ಟು, ಇದನ್ನು ನೀವು ಜಾರಿಗೆ ತನ್ನಿ, ನಾನು ಮುಖ್ಯಮಂತ್ರಿ ಪಟ್ಟ ಬಿಟ್ಟುಕೊಡ್ತೇನೆ ಅಂತಂದರೆ ಕಾಂಗ್ರೆಸ್ ಒಪ್ಕೊಳ್ಳುತ್ತೆ, DK ಶಿವಕುಮಾರ್ ಒಪ್ಕೊಳ್ತಾರೆ, ಉಳಿದ ಎಲ್ಲರೂ ಒಪ್ಕೊಳ್ಳೇಬೇಕು. ಒಪ್ಪಿಲ್ಲ ಅಂತಂದರೆ ಇವರ ವಿರೋಧಿ ಅಂತ ಆಗ್ಬಿಡ್ತದೆ. ಸಿದ್ದರಾಮಯ್ಯ ಸಾರ್ವಭೌಮತ್ವವನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಜಾತಿ ಗಣತಿಯಲ್ಲಿ ಕೆಲವು ಅಚ್ಚರಿ ಅಂಶಗಳಿವೆ. SCಯಲ್ಲಿ 101, STಯಲ್ಲಿ 51 ಜಾತಿಗಳಿವೆ, ಉಪಜಾತಿ. ಸರ್ಕಾರದ ಪ್ರಕಾರ 816 ಅತಿ ಹಿಂದುಳಿದ ಜಾತಿಗಳಿವೆ, 464 ಹೊಸ ಜಾತಿಗಳಿದೆ. ಯಾರವರು? 464 ಹೊಸ ಜಾತಿ, 464 ಹೊಸ ಜಾತಿ, 820 ಸ್ವಲ್ಪ 816 ಹಿಂದುಳಿದ ಜಾತಿಗಳಿವೆ. ಅದರಲ್ಲಿ ಹೊಸ ಜಾತಿಗಳಿದೆ, ಅತಿ ಹಿಂದುಳಿದ ಆಗತ್ತೆ. ಆ ಅತಿ ಹಿಂದುಳಿದವನ್ನು ಇಟ್ಕೊಂಡು ನೀವು ಕೋರ್ಟ್ಗೆ ಹೋದರೆ ಮೀಸಲಾತಿ ಸಿಗತ್ತೆ. ವೀಕ್ಷಕರು, ಇದನ್ನು ಹೊಸ ಮಟ್ಟದಲ್ಲಿ ರಿಪಬ್ಲಿಕ್ ಕನ್ನಡ ಹೇಳಿದೆ. ಇದು ಚರ್ಚೆ ಆಗಬೇಕು, ಚರ್ಚೆ ಆಗುತ್ತೆ. ದಟ್ಸ್ ಆಲ್. ಇಲ್ಲಿ ಲಿಂಗಾಯತರು, ಒಕ್ಕಲಿಗರು, ಕುರುಬ ಅದಲ್ಲ ಟಾರ್ಗೆಟ್. ಅವರ ಟಾರ್ಗೆಟ್ ಪಕ್ಕದ ತಮಿಳುನಾಡು. ಏನು ಪಕ್ಕದ ತಮಿಳುನಾಡು? ಎಸ್, ತಮಿಳುನಾಡು ಮಾದರಿ ಅನುಸರಿಸ್ತಾರಾ ಸಿದ್ದರಾಮಯ್ಯ? ಏನಿದೆ ತಮಿಳುನಾಡಿನಲ್ಲಿ? ತಮಿಳುನಾಡಿನಲ್ಲಿಯೇ ರೀತಿಯಲ್ಲಿ ಮೀಸಲಾತಿ ಕೊಡ್ತಾರಾ? ಸಾಧ್ಯ ಇದೆಯಾ?
ಏನದು ನೋಡಿ ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ 50% ಮಾತ್ರ ಮೀಸಲಾತಿ ಇರಬೇಕು. ಆದರೆ ತಮಿಳುನಾಡಿನಲ್ಲಿ 69% ಮೀಸಲಾತಿ ಹೆಂಗೆ ಬಂತು? ಅತಿ ಹಿಂದುಳಿದ ವರ್ಗಗಳಿಗೆ ಕೊಟ್ಟಿರುವಂಥ ಒಂದು ವಿಶೇಷ ಸ್ಥಾನಮಾನ ಅವರಿಗೆ ಕೊಟ್ಟಾಗ ಉಳಿದವ್ರಿಗೂ ಲಾಭ ಆಗುತ್ತೆ. ಏನು? ಹಿಂದುಳಿದ ವರ್ಗಕ್ಕೆ ಬರೋಬ್ಬರಿ 30% ಮೀಸಲು. ಅಲ್ಲಿ ಹಿಂದುಳಿದ ವರ್ಗದಲ್ಲಿ ಮುಸ್ಲಿಮರು ಕೂಡ ಬರ್ತಾರೆ. ಅತ್ಯಂತ ಹಿಂದುಳಿದ ಸಮುದಾಯಕ್ಕೂ ಮೀಸಲು. ಅದು ಕುರುಬರಲ್ಲೂ ಬರ್ತಾರೆ, ಲಿಂಗಾಯತರಲ್ಲೂ ಬರ್ತಾರೆ, ಒಕ್ಕಲಿಗರಲ್ಲೂ ಬರ್ತಾರೆ. ಅತಿ ಹಿಂದುಳಿದ ವರ್ಗ. ಜಾತಿ ಇದೆ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕದಲ್ಲಿ ಆಗಿಲ್ಲ. ಆರ್ಥಿಕ ಅಂತಂದ್ರೇನು? ಫಾರ್ ಎಕ್ಸಾಂಪಲ್, ಒಬ್ಬ ಲಿಂಗಾಯತ, ಹೆಸರಿಗೆ ಲಿಂಗಾಯತ ಇದ್ದಾನೆ, ನಮ್ಮದು ದೊಡ್ಡ ಸಮುದಾಯ. ಆರ್ಥಿಕವಾಗಿ ದುಡ್ಡಿಲ್ಲ ಅವನ ಬಳಿ, ಆರ್ಥಿಕವಾಗಿಲ್ಲ, ಸಾಮಾಜಿಕವಾಗಿ ಜಾತಿ ಅಂತಿರ್ಬೋದು, ಶೈಕ್ಷಣಿಕವಾಗಿ ಇಲ್ಲ, ಎಜುಕೇಷನ್ ಇಲ್ಲ. ಇಂಥ ವರ್ಗಗಳಿದೆಯಲ್ಲ, ಇದು ಎಲ್ಲದರಲ್ಲಿದೆ. ಅದನ್ನು ಅತಿ ಹಿಂದುಳಿದ ವರ್ಗ ಅಂತ. ಅದು ದಲಿತರಲ್ಲಿ ಬರುತ್ತೆ, SC STಗಳಲ್ಲಿ ಬರುತ್ತೆ, ಮುಸಲ್ಮಾನರಲ್ಲಿ ಬರುತ್ತೆ. ಅವರಿಗೆ ಲಾಭ ಕೊಡಿಸುವಂಥ ದಿಕ್ಕಿನಲ್ಲಿ ತಮಿಳುನಾಡಿನಲ್ಲಿ ಇಂಥ ಒಂದು ಪ್ರಕರಣ ನಡೆದಿದೆ ಜಯಲಲಿತಾ ಕಾಲಘಟ್ಟದಲ್ಲಿ. ಈಗಲೂ ಕೂಡ ತಮಿಳುನಾಡು ಮೀಸಲಾತಿ ಎಷ್ಟು ಹೇಳಿದಾಗ 69% ಅಂತ ಹೇಳುತ್ತೆ. ಅದನ್ನು ಇಲ್ಲಿ ತರುವಂಥ ಲೆಕ್ಕಾಚಾರ ಮಾಡ್ತಾ ಇದ್ದಾರಾ? ಸಿದ್ದರಾಮಯ್ಯನವ್ರಿಗೆ ಏನು ಲಾಭ ಇದರಿಂದ? ಹೆಂಗೂ 5 ವರ್ಷ ಕಳೆದ ನಂತರ ಅಥವಾ ಆದರೆ ಇಳಿದಾರೆ. ನೋ, ಆದಿವಾಸಿಗಳಿಗೂ ಕೂಡ ಭರ್ಜರಿ ಮೀಸಲಾತಿ ಭಾಗ್ಯ ಸಿಗುತ್ತೆ ಇದರಿಂದ. ಎರಡೂ ಸಮುದಾಯ ಸೇರಿ ನೋಡಿ, ಅತ್ಯಂತ ಹಿಂದುಳಿದ ಸಮುದಾಯಕ್ಕೂ ಮೀಸಲು ಭಾಗ್ಯ, ಆದಿವಾಸಿಗಳಿಗೂ ಭರ್ಜರಿ ಮೀಸಲಾತಿ ಭಾಗ್ಯ. ಎರಡೂ ಸಮುದಾಯ ಸೇರಿ 20% ಮೀಸಲಾತಿ ಸಿಗುತ್ತೆ. SCಗೆ 18, STಗೆ 1% ಮೀಸಲಾತಿ, ಸಾಮಾನ್ಯ ಕೆಟಗರಿ ಜನರಿಗೆ 31% ಮೀಸಲಾತಿ. ಇದೇ ಮಾದರಿಯಲ್ಲಿ ಮೀಸಲಾತಿ ಕೊಡ್ತಾರಾ? ಒಂದು ವೇಳೆ ತಮಿಳುನಾಡಿನಂತೆ ಮೀಸಲು ಕೊಟ್ಟರೆ ಸಿದ್ದರಾಮಯ್ಯ ಸೂಪರ್ ಸ್ಟಾರ್ ಆಗ್ಬಿಡ್ತಾರೆ. ಇದನ್ನು ತಡೆ ಹಿಡಿಯೋ ಅವಕಾಶ ಇರೋದು ಕೋರ್ಟ್ಗೆ ಮಾತ್ರ. ಆದರೆ ಸಿದ್ದರಾಮಯ್ಯ ಹೆಂಗೆ ತಲೆ ಓಡಿಸಿದ್ದಾರೆ ಅಂತಂದರೆ, ಕೋರ್ಟ್ ಕೂಡ ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಯಾಕೆ ಅಂತಂದರೆ, ಪದೇ ಪದೇ ಹೇಳ್ತಾ ಇದ್ದೀನಿ, ಪಕ್ಕ ತಮಿಳ್ನಾಡು ಸ್ಟೈಲಲ್ಲಿ ಮಾಡ್ತಾರೆ ಇದನ್ನು. ಆಗ ಕೆಲವರು ಕೋರ್ಟ್ಗೆ ಹೋಗ್ಬೋದು. ಯಾರು ಹೋದರು? ಮಹಾರಾಷ್ಟ್ರದಲ್ಲಿ ಮರಾಠಿಗರು ಹೋದರು, ನಮಗೆ ಮೀಸಲಾತಿ ಬೇರೆ ರೀತಿಯಲ್ಲಿ ಕೊಡಿ ಜಾಸ್ತಿ ಅಂತೇಳಿ, ಆಂಧ್ರದಲ್ಲೆಲ್ಲ ಮಾಡ್ದಂಗೆ. ಒಪ್ಪಲಿಲ್ಲ ಸುಪ್ರೀಂ ಕೋರ್ಟ್. ಏನ್ರಿ ಇದು ಜಾತಿ ಗಣತಿ ಬಕ್ವಾಸ್ ಆಗಿದೆ ಅಂತೇಳಿ ತೆಗೆದು ಬಿಸಾಕ್ಬಿಡುತ್ತೆ. ಯಾಕಂದರೆ ಅವರು ಮಾಡಲಿಕ್ಕೆ ಅವಕಾಶ ಇದ್ದದ್ದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮಾತ್ರ. ಜಾತಿ ಗಣತಿ ಮಾಡೋಕ್ಕೆ ಬರಲ್ಲ ರಾಜ್ಯ ಸರ್ಕಾರಕ್ಕೆ. ಇದು ಮಾಡ್ಬೋದು. ಯಾವುದು? ಆರ್ಥಿಕ, ಸಾಮಾಜಿಕ, ಸಿದ್ದರಾಮಯ್ಯ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡಲ್ಲ. ಈಗಿರುವಂಥದ್ದು ಅದರ ಮೀಸಲಾತಿ ಎಷ್ಟು ತಗುತ್ತೀರಿ ಅಂತ. ಈ ಮೀಸಲಾತಿ ಏನಾದರೂ ಓಕೆ ಆಗಿ 69% ಕರ್ನಾಟಕದಲ್ಲೂ ಬಂದುಬಿಟ್ರೆ ದೊಡ್ಡ ಸಮುದಾಯ ಸಿದ್ದರಾಮಯ್ಯ ಜೊತೆನೋ ಅಥವಾ ಕಾಂಗ್ರೆಸ್ ಜೊತೆ ನಿಂತುಬಿಡುತ್ತೆ. ಸಿದ್ದರಾಮಯ್ಯ ಚುನಾವಣಾ ರಾಜಕೀಯದ ಹೊರಗೆ ಹೋದ ನಂತರ ಕೂಡ ಅವ್ರ ಜೊತೆ ನಿಲ್ಲುತ್ತೆ. ಅವ್ರು ಹೇಳಿದ ಮಾತಿಗೆ ಬೆಲೆ ಸಿಗುತ್ತೆ. ಕಾಂಗ್ರೆಸ್ ಬಿಟ್ಬಿಡುತ್ತೆ ಇದನ್ನು. ಸಿದ್ದರಾಮಯ್ಯ ಏನು ಹೇಳ್ಬೋದು? ಸ್ವಾಮಿ, ದೊಡ್ಡ ದೊಡ್ಡ ಸಮುದಾಯದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, 4.25 ಕೋಟಿ ಜನರಿಗೆ ಲಾಭ ಆಗತ್ತೆ, ಮಾಡಿ ಎಲ್ಲ ನಿಮ್ಮ ಜೊತೆ ನಿಂತು ಬಿಡ್ತಾರೆ. ಸಿದ್ದರಾಮಯ್ಯ ಇದನ್ನು ಹೇಳಿಬಿಟ್ಟು ಇದನ್ನು ನೀವು ಜಾರಿಗೆ ತನ್ನಿ, ನಾನು ಮುಖ್ಯಮಂತ್ರಿ ಪಟ್ಟ ಬಿಟ್ಟುಕೊಡ್ತೇನೆ ಅಂತಂದರೆ ಕಾಂಗ್ರೆಸ್ ಒಪ್ಕೊಳ್ಳುತ್ತೆ, DK ಶಿವಕುಮಾರ್ ಒಪ್ಕೊಳ್ತಾರೆ, ಉಳಿದ ಎಲ್ಲರೂ ಒಪ್ಕೊಳ್ಳೇಬೇಕು. ಒಪ್ಪಿಲ್ಲ ಅಂತಂದರೆ ಇವರ ವಿರೋಧಿ ಅಂತ ಆಗ್ಬಿಡ್ತದೆ. ಸಿದ್ದರಾಮಯ್ಯ ಸಾರ್ವಭೌಮತ್ವವನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಜಾತಿ ಗಣತಿಯಲ್ಲಿ ಕೆಲವು ಅಚ್ಚರಿ ಅಂಶಗಳಿವೆ. SCಯಲ್ಲಿ 101, STಯಲ್ಲಿ 51 ಜಾತಿಗಳಿವೆ, ಉಪಜಾತಿ. ಸರ್ಕಾರದ ಪ್ರಕಾರ 816 ಅತಿ ಹಿಂದುಳಿದ ಜಾತಿಗಳಿವೆ, 464 ಹೊಸ ಜಾತಿಗಳಿದೆ. ಯಾರವರು? 464 ಹೊಸ ಜಾತಿ, 464 ಹೊಸ ಜಾತಿ, 820 ಸ್ವಲ್ಪ 816 ಹಿಂದುಳಿದ ಜಾತಿಗಳಿವೆ. ಅದರಲ್ಲಿ ಹೊಸ ಜಾತಿಗಳಿದೆ, ಅತಿ ಹಿಂದುಳಿದ ಆಗತ್ತೆ. ಆ ಅತಿ ಹಿಂದುಳಿದವನ್ನು ಇಟ್ಕೊಂಡು ನೀವು ಕೋರ್ಟ್ಗೆ ಹೋದರೆ ಮೀಸಲಾತಿ ಸಿಗತ್ತೆ. ವೀಕ್ಷಕರು, ಇದನ್ನು ಹೊಸ ಮಟ್ಟದಲ್ಲಿ ರಿಪಬ್ಲಿಕ್ ಕನ್ನಡ ಹೇಳಿದೆ. ಇದು ಚರ್ಚೆ ಆಗಬೇಕು, ಚರ್ಚೆ ಆಗುತ್ತೆ. ದಟ್ಸ್ ಆಲ್.